ನಮಸ್ಕಾರ ನನ್ನ ಎಲ್ಲ ಪ್ರೀತಿಯ ತೆರಿಗೆದಾರರಿಗೆ ಹಾಗೂ ಸ್ನೇಹಿತರಿಗೆ. ನನಗೆ ಇತ್ತೀಚೆಗೆ ಒಂದು ಎನ್ಕ್ವೈರಿ ಬಂದಿತ್ತು. ಸೊ ಅವರಿಗೆ ಪ್ರೊಫೆಷ್ನಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ಸುಮಾರು 1,00,000ವರೆಗೂ 1,00,000 ಚಿಲ್ಲರೆ ಅಷ್ಟು ಅವರಿಗೆ ಟ್ಯಾಕ್ಸ್ ಡಿಮ್ಯಾಂಡ್ ನೋಟಿಸ್ ಬಂದಿದೆ. ಯಾಕೆ ಅನ್ನೋವಂಥ ಪೂರ್ತಿ ಇನ್ಫಾರ್ಮೇಷನನ್ನು ಕೊಡ್ತೀನಿ. ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ, ಯಾಕಂದರೆ ನಾನು ಮಾಡೋಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ತಕ್ಷಣ ನಿಮಗೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತೀನಿ. ಹಾಗೆ ಈ ವಿಡಿಯೋ ಮಾಡ್ತಾ ಇರೋದು ಬಂದು ಎಜುಕೇಷನ್ ಪರ್ಪಸ್ಗೆ ಅಂತ ಉದ್ದೇಶಕ್ಕಾಗಿ. ಯಾರೆಲ್ಲ ಸ್ಟೂಡೆಂಟ್ಸ್ ಇದ್ದೀರಾ ಅಥವಾ ಪ್ರಾಕ್ಟೀಷನರ್ ಇದ್ದೀರಾ ಅಥವಾ ಬಿಸ್ನೆಸ್ ಮ್ಯಾನ್ಗಳಿದ್ದೀರಾ, ಸರ್ವಿಸ್ ಪ್ರೊವೈಡರ್ ಇದ್ದೀರಾ, ಅವರೆಲ್ಲರೂ ನನ್ನ ವಿಡಿಯೋನ ನೋಡಿ ಒಂದಷ್ಟು ಇನ್ಫಾರ್ಮೇಷನ್ಗಳನ್ನು ನೀವು ಅಕ್ವೈರ್ ಮಾಡ್ಕೊಳ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇರೋದು. ನೋಡಿ, ನನಗೆ ಈಗ ರೀಸೆಂಟ್ ಬಂದಿದ್ದ ಎನ್ಕ್ವೈರಿ ಪ್ರಕಾರ ನಾನು ಆ ನೋಟಿಸನ್ನು ತಗೊಂಡು ನೋಡಿದೆ ಏನಾಗಿದೆ ಇಶ್ಯೂ ಅಂತ. ಸೊ ಅವರು ಬ್ಲಿಂಕಿಟ್ ಕಾಮರ್ಸ್ ಪ್ಲಾಟ್ಫಾರ್ಮ್ ಜೊತೆ ಟೈಅಪ್ ಮಾಡ್ಕೊಂಡಿದ್ದಾರೆ. ಸೊ ಇವರ ಪ್ರಾಡಕ್ಟ್ಸ್ಗಳನ್ನು ಬ್ಲಿಂಕಿಟ್ ಅವರ ಹೆಲ್ಪ್ ತಗೊಂಡು ಅವರ ಕಾಮರ್ಸ್ ಪ್ಲಾಟ್ಫಾರ್ಮನ್ನು ಉಪಯೋಗ ಮಾಡಿಕೊಂಡು ಅವರ ಪ್ರಾಡಕ್ಟ್ಗಳನ್ನು ಸೇಲ್ ಮಾಡ್ತಾ ಇದ್ದಾರೆ. ಸೊ ಇದಿಷ್ಟು ಅವರ ಬಿಸ್ನೆಸ್ ರಿಲೇಟೆಡ್ ಇನ್ಫಾರ್ಮೇಷನ್. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ, ನಾನು ಟ್ಯಾಕ್ಸ್ ಡಿಮ್ಯಾಂಡ್ ನೋಡಿದ ಕೂಡಲೇ ನನಗೂ ಒಂದು ಕ್ಷಣ ಶಾಕ್ ಅನಿಸ್ತು. 1,00,000ವರೆಗೂ ಹ್ಯೂಜ್ ಡಿಮ್ಯಾಂಡ್. ಬಿಕಾಸ್ ಯಾರೇ GST ಡೀಲರ್ಗಳಿರಲಿ ವರ್ಷಕ್ಕೆ 2,500 ಪ್ರೊಫೆಷ್ನಲ್ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಯಾರ್ಯಾರು GST ಡೀಲರ್ಗಳಿದ್ದಾರೆ ಅವ್ರಿಗೆಲ್ಲರಿಗೂ ಇದು ಮ್ಯಾಂಡೇಟರಿ. ಕೆಲವೊಂದಷ್ಟು ಎಕ್ಸಂಪ್ಷನ್ಗಳಿದೆ. ಇನ್ ಕೇಸ್ ಏನಾದರೂ ಅವರು 60 ಆ್ಯಂಡ್ ಅಬೋವ್ ಏಜ್ ಇದೆ ಅಂತಂದರೆ ಎಕ್ಸಂಪ್ಷನ್ ಇರುತ್ತೆ. ಫಿಸಿಕಲಿ ಚಾಲೆಂಜ್ಡ್ ಇತ್ತು ಅಂತಂದರೆ ಎಕ್ಸಂಪ್ಷನ್ ಬರುತ್ತೆ. ಇನ್ ಕೇಸ್ ಕಂಪ್ಲೀಟ್ ಗೋಡೌನ್ ಅಥವಾ ವೇರ್ ಹೌಸ್ ಪರ್ಪಸ್ಗೆ ಯೂಸ್ ಮಾಡ್ತಾ ಇದ್ದಾರೆ ಅಂತಂದರೆ ಸೊ ಅವಾಗ ಕೂಡ ಪ್ರೊಫೆಷ್ನಲ್ ಟ್ಯಾಕ್ಸ್ ಕಟ್ಟೋದ್ರಿಂದ ಎಕ್ಸಂಪ್ಷನ್ ಸಿಗುತ್ತೆ. ಹಾಗೆ ಒಂದು ವರ್ಷದಲ್ಲಿ, ಒಂದು ಫಿನಾನ್ಷಿಯಲ್ ಇಯರಲ್ಲಿ 120 ಡೇಸ್ಗಿಂತ ಕಡಿಮೆ ದಿನಗಳ ಆಪರೇಷನಲ್ಲಿದೆ ಅಂತಂದರೆ ಅವಾಗಲೂ ಕೂಡ ಪ್ರೊಫೆಷ್ನಲ್ ಟ್ಯಾಕ್ಸಿಂದ ಎಕ್ಸಂಪ್ಷನ್ ಸಿಗುತ್ತೆ. ಸೊ ಫಸ್ಟ್ ಇಲ್ಲಿ ನಾನು ಮುಖ್ಯವಾಗಿ 2 ವಿಷಯವನ್ನು ಕನ್ಸಿಡರ್ ಮಾಡಬೇಕಾಗತ್ತೆ ಸ್ಟಡಿ ಮಾಡಬೇಕಾದ್ರೆ. ಒಂದು, ಇವ್ರಿಗೆ ಪ್ರೊಫೆಷ್ನಲ್ ಟ್ಯಾಕ್ಸ್ ಅಪ್ಲಿಕೇಬಿಲಿಟಿ ಇದೆಯಾ ಅಥವಾ ಎಕ್ಸಂಪ್ಷನ್ ಸಿಗ್ಬೋದಾ, ಇದ್ರೆ ಯಾವೆಲ್ಲ ಆಪ್ಷನ್ಸ್ಗಳಿದೆ. ಸೊ ಹೀಗೆ ಒಂದೊಂದೇ ಪಾಯಿಂಟ್ಸ್ಗಳನ್ನು ನಾನು ಸ್ಟಡಿ ಮಾಡ್ತಾ ಹೋದೆ. ಅವರ GST ಲಾಗಿನ್ ಡೀಟೇಲ್ಸ್ ತೊಗೊಂಡು ಎಷ್ಟು ಅಡಿಷ್ನಲ್ ಪ್ಲೇಸ್ ಆಫ್ ಬಿಸ್ನೆಸ್ಗಳನ್ನು ಆ್ಯಡ್ ಮಾಡ್ಕೊಂಡಿದ್ದಾರೆ, ನಮಗೆ ನೋಟಿಸಲ್ಲಿ ಕೊಟ್ಟಿರುವಂಥ ಅಡಿಷ್ನಲ್ ಪ್ಲೇಸ್ ಆಫ್ ಬಿಸ್ನೆಸ್ಗಳ ಜೊತೆ ಮ್ಯಾಚ್ ಆಗ್ತಾ ಇದೆಯಾ ಇಲ್ವಾ ಅಂತ. ಸೊ ಅವ್ರದ್ದು ಟೋಟಲ್ ಆಗಿ 20 APOBs ಇದೆ, ಅಂದರೆ ಅಡಿಷ್ನಲ್ ಪ್ಲೇಸ್ ಆಫ್ ಬಿಸ್ನೆಸ್ ಇದೆ, ಇನ್ಕ್ಲೂಡಿಂಗ್ ಪ್ರಿನ್ಸಿಪಲ್ ಪ್ಲೇಸ್ ಆಫ್ ಬಿಸ್ನೆಸ್. ಸೊ ಒಂದು ಅಡಿಷ್ನಲ್ ಪ್ರೆಮಿಸಸ್ಗೆ ಬಂದು 2,500 ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಈಚ್ ಇಂಡಿವಿಜುವಲ್ ಆಗಿ ಕ್ಯಾರಿ ಆಗುತ್ತೆ. ಸೊ 20 ಪ್ಲೇಸಸ್ ಇದೆ ಅಂತಂದರೆ ಅದಕ್ಕೆ 2,500 ಒಂದಕ್ಕೆ ಅಂತಂದರೆ 50,000 ಪ್ರೊಫೆಷ್ನಲ್ ಟ್ಯಾಕ್ಸೇ ಬಂದ್ಬಿಡುತ್ತೆ. ಸೊ ಇನ್ ಕೇಸ್ ಏನಾದರೂ ಪೆನಾಲ್ಟಿ ಇಂಟ್ರೆಸ್ಟ್ ಎಲ್ಲ ಸೇರಿ 1,00,000ಕ್ಕಿಂತ ಜಾಸ್ತಿ ಆಗಿತ್ತು, ಇಲ್ಲಿ ಆ್ಯಕ್ಟ್ ಇಡತ್ತೆ 10% ಮಾತ್ರ ಪ್ರೊಫೆಷ್ನಲ್ ಟ್ಯಾಕ್ಸ್ ಪೆನಾಲ್ಟಿ ಥರ ಕಟ್ಟಬೇಕು ಅಂತ. ಬಟ್ ಡಿಪಾರ್ಟ್ಮೆಂಟಿಂದ ಕೆಲವೊಂದು ನೋಟಿಸಲ್ಲಿ 50% ಆಗ್ತಾರೆ, ಕೆಲವೊಂದು ನೋಟಿಸಲ್ಲಿ 100% ಪೆನಾಲ್ಟಿ ಕೂಡ ಆಗ್ತಾರೆ. ಸೊ ಇಲ್ಲಿ 10% ಪೆನಾಲ್ಟಿ ಬರುತ್ತೆ. ಹಾಗೆ 1.5% ಇಂಟ್ರೆಸ್ಟ್ ಬರುತ್ತೆ ಎಲ್ಲ ಡಿಲೇಡ್ ಮಂತ್ಸ್ಗಳಂತ ಬಂದಾಗ. ಯೂಶಲಿ ಏಪ್ರಿಲ್ 30th ಡೆಡ್ಲೈನ್ ಇರುತ್ತೆ ಪ್ರೊಫೆಷ್ನಲ್ ಟ್ಯಾಕ್ಸ್ ಕಟ್ಟೋಕ್ಕೆ. ಸಮ್ ಕೇಸಸಲ್ಲಿ ರೇರ್ ಕೇಸಲ್ಲಿ ಏನಾದರೂ ಅವರ ಅಪ್ಲಿಕೇಶನ್ಗಳಲ್ಲಿ ಏನಾದರೂ ತೊಂದರೆ ಇತ್ತು ಅಂತಂದರೆ ಎಕ್ಸ್ಟೆನ್ಷನ್ ಕೊಡೋವಂಥ ಚಾನ್ಸ್ಗಳು ಕೂಡ ಇರುತ್ತೆ. ಸೊ ಅಂಥ ಟೈಮಲ್ಲಿ ಎಕ್ಸ್ಟೆಂಡೆಡ್ ಡ್ಯೂ ಡೇಟ್ನ ಬಿಟ್ಟರೆ ಏಪ್ರಿಲ್ 30th ಲಾಸ್ಟ್ ಡೇಟ್ ಇರುತ್ತೆ. ಅದರೊಳಗಡೆ ಪ್ರೊಫೆಷ್ನಲ್ ಟ್ಯಾಕ್ಸ್ನ ಕಟ್ಟಿ ಆ್ಯನ್ಯುವಲ್ ರಿಟರ್ನ್ ಜನರೇಟ್ ಮಾಡಬೇಕಾಗುತ್ತೆ. ಎನ್ರೋಲ್ಮೆಂಟ್ ಸರ್ಟಿಫಿಕೇಟ್ ಜನರೇಟ್ ಮಾಡಿ ಪ್ರೊಫೆಷ್ನಲ್ ಟ್ಯಾಕ್ಸ್ ಕಟ್ಟಬೇಕು. ಇಷ್ಟು ಇರುವಂಥದ್ದು ಒಂದು ಕಾಂಪ್ಲೈನ್ಸಸ್. ಸೊ ನನಗೆ ಬಂದಿರುವಂಥ ಕೇಸಲ್ಲಿ ಬಂದು ಫೆಬ್ರವರಿ 2025 ಅರೌಂಡ್ 19 ಅಡಿಷ್ನಲ್ ಪ್ಲೇಸ್ ಆಫ್ ಬಿಸ್ನೆಸ್ಸನ್ನು ಆ್ಯಡ್ ಮಾಡ್ಕೊಂಡಿದ್ದಾರೆ GST ಪೋರ್ಟಲ್ನಲ್ಲಿ ಆ್ಯಂಡ್ ಅಪ್ರೂವ್ ಕೂಡ ಆಗಿದೆ. ಡಿಪಾರ್ಟ್ಮೆಂಟಿಂದ ಕೊಟ್ಟಿರುವಂಥ ನೋಟಿಸಲ್ಲಿ ಅಂದರೆ ಫಿನಾನ್ಷಿಯಲ್ ಇಯರ್ 24-25 ಬರುತ್ತಲ್ಲ, ಏಪ್ರಿಲ್ 30th 2024 ಡ್ಯೂ ಡೇಟ್ ಇರೋದು ಅಂತ ಅಲ್ಲಿಂದ ಇಲ್ಲಿವರೆಗೂ ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡಿಬಿಟ್ಟಿದ್ದಾರೆ. ಸೊ ಇದೊಂದು ಲ್ಯಾಪ್ಸಸ್ ಇದೆ ನೋಟಿಸ್ ಅಂತ ನಾನು ಕನ್ಸಿಡರ್ ಮಾಡಿದಾಗ. ಸೊ ಫೆಬ್ರವರಿ 2025 ಮಾಡಿದ್ದಾರೆ ಅಂದರೆ ಅಲ್ಲಿಂದನೇ ಪೆನಾಲ್ಟಿ ತೊಗೋಬೇಕು. ಆ್ಯಂಡ್ ಫಸ್ಟ್ ಆಫ್ ಆಲ್ ಅವ್ರಿಗೆ 120 ಡೇಸ್ ಒಳಗಡೆ ಫಿಟ್ ಆಗ್ತಾರೆ. ಸೊ ಹಂಗಾಗಿ ಅವ್ರಿಗೆ ಟ್ಯಾಕ್ಸ್ ಕಟ್ಟೋದೇ ಬೇಕಾಗಿರಲ್ಲ. ಆದರೂ ಕೂಡ ನೋಟಿಸ್ ಬಂದಿತ್ತು. ಆ್ಯಂಡ್ ಡೆಫಿನೆಟ್ ಆಗಿ 24-25ಗೆ ಕೇಸ್ ವಿನ್ ಮಾಡ್ಬೋದು ಅನ್ನೋ ಅಷ್ಟು ಕಾನ್ಫಿಡೆನ್ಸ್ ಅಂತೂ ಇತ್ತು. ಸೊ ಈಗ ಆ್ಯಕ್ಚುಲಿ ಟ್ಯಾಕ್ಸ್ ಲೆವಿ ಮಾಡಬೇಕಾ ಬೇಡವಾ ಅನ್ನೋದು ಇರುವಂಥ ಮುಖ್ಯವಾದ ಕ್ವಶನ್ನು. ಬಿಕಾಸ್
ಫಿನಾನ್ಷಿಯಲ್ ಇಯರ್ 25-26ಗೆ ಬಂದ್ಬಿಡುತ್ತಲ್ಲ, ಅವ್ರು ಇವಾಗ ತಾನೇ ಸ್ಟಾರ್ಟಪ್, ಅವರು ಇವಾಗ ತಾನೇ ಬ್ಲಿಂಕಿಟ್, ಅಮೆಝಾನ್ ಈ ಥರ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ಎನ್ರೋಲ್ ಮಾಡಿಕೊಂಡು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ದಾರೆ. ಆ ಪ್ಲಾಟ್ಫಾರ್ಮ್ಗಳು ಏನು ಚಾರ್ಜ್ ಮಾಡ್ತಾರೆ ಅಷ್ಟು ಪ್ರಾಫಿಟ್ ಕೂಡ ತಗೊಳ್ತಾ ಇಲ್ಲ ಈಗ ಬಿಸ್ನೆಸ್. ಅದರಲ್ಲಿ 1 ಲಕ್ಷ ಪ್ರೊಫೆಷನಲ್ ಟ್ಯಾಕ್ಸೇ ಕಟ್ಟಬೇಕು ಅಂತಂದರೆ ಸಸ್ಟೈನ್ ಆಗೋದಾದರೂ ಹೇಗೆ ಬಿಸ್ನೆಸ್ಸಲ್ಲಿ? ಸೊ ಅಲ್ಲಿಗೆ ಏನು ಮಾಡ್ತಾರೆ, ಮೋಸ್ಟ್ ಆಫ್ ದ ಬಿಸ್ನೆಸ್ ಮ್ಯಾನ್ಗಳು ಡ್ರಾಪ್ ಆಫ್ ಆಗಿಬಿಡ್ತಾರೆ, ಬಿಸ್ನೆಸ್ಸನ್ನೇ ಮಾಡಲ್ಲ, ಲಾಸಲ್ಲಿ ಮಾಡಿಕೊಂಡು ಅದರಲ್ಲಿ ಇದ್ರ ಮೇಲೆ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗಳಿಂದ ಕೊಡುವಂಥ ಒಂದಷ್ಟು ನೋಟಿಸ್ಗಳನ್ನು ನೋಡಿದ್ರೆ ಎದುರ್ಕೊಂಡು ಅಲ್ಲಿಗೆ ನಿಲ್ಲಿಸ್ಬಿಡ್ತಾರೆ. ಸೊ ದೆನ್ ಐ ಸ್ಟಾರ್ಟೆಡ್ ಟು ಅಂಡರ್ಸ್ಟ್ಯಾಂಡ್ ಬ್ಲಿಂಕಿಟ್ ಕಾಮರ್ಸ್ ಯಾವ ಥರ ವರ್ಕ್ ಆಗುತ್ತೆ, ಹಾಗೆ ಅವರ ಚಾನಲ್ ಪಾರ್ಟ್ನರ್ಸ್ಗಳ ಜೊತೆ ಯಾವ ರೀತಿ ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದಾರೆ ಅಂತ. ಸೊ ಇಲ್ಲಿ ಬ್ಲಿಂಕಿಟ್ ಕಾಮರ್ಸ್ ಬಂದು ಒಂದಷ್ಟು ವೇರ್ ಹೌಸ್ಗಳನ್ನು ರೆಂಟಿಗೆ ತಗೊಳುತ್ತೆ ಆಲ್ ಓವರ್ ದ ಬೆಂಗಳೂರು. ಡಾರ್ಕ್ ಸ್ಟೋರ್ ಅಂತ ಕರೀತಾರೆ ಇದನ್ನು. ಸೊ ಒಂದು 3,000-4,000 ಬಿಲ್ಟಪ್ ಏರಿಯಾ ಇರುವಂಥ ಒಂದು ಸ್ಪೇಸ್ ಅದು. ಸೊ ಲ್ಯಾಂಡ್ ಲಾರ್ಡ್ ಜೊತೆಲಿ ಬ್ಲಿಂಕಿಟ್ ಅವರು ಡೈರೆಕ್ಟ್ ರೆಂಟಲ್ ಅಗ್ರಿಮೆಂಟನ್ನು ಮಾಡ್ಕೊಳ್ತಾರೆ, ಆ ಥರ ಇರುವಂಥ ಕಾಂಟ್ರಾಕ್ಟ್ಗಳು. ಆ್ಯಂಡ್ ಬ್ಲಿಂಕಿಟ್ ಅವರು ಎಲ್ಲ ಚಾನಲ್ ಪಾರ್ಟ್ನರ್ಗಳಿಗೆ ಒಂದು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟನ್ನು ಕೊಡ್ತಾರೆ. GST ಪೋರ್ಟಲಲ್ಲಿ ನೀವು ಅಡಿಷ್ನಲ್ ಪ್ಲೇಸಸನ್ನು ಎನ್ರೋಲ್ ಮಾಡಿಕೊಂಡು ನಿಮ್ಮ ಗೂಡ್ಸನ್ನು ಇಲ್ಲಿ ಸ್ಟೋರ್ ಮಾಡ್ಕೊಳ್ಬೋದು, ಎಲ್ಲೆಲ್ಲಿ ಬ್ಲಿಂಕಿಟ್ ಅವರ ಡಾರ್ಕ್ ಸ್ಟೋರ್ಗಳಿರ್ತವೆ ಅಲ್ಲೆಲ್ಲ. ಸೊ ಇಲ್ಲಿ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಿಗೆ ಕಂಪೇರ್ ಮಾಡಿದ್ರೆ ಅಮೆಝಾನ್ ಇರ್ಬೋದು ಅಥವಾ ಬೇರೆ ಫ್ಲಿಪ್ಕಾರ್ಟ್ ಇರ್ಬೋದು, ಇಲ್ಲಿ ಬ್ಲಿಂಕಿಟ್ ಏನು ಒಂದು ಎಕ್ಸ್ಟ್ರಾ ಅಡ್ವಾಂಟೇಜ್ ಇದೆ ಅಂತಂದರೆ, ನೀವು ಆರ್ಡರ್ ಪ್ಲೇಸ್ ಮಾಡಿದ್ರೆ ವಿತಿನ್ 10 ಮಿನಿಟ್ಸ್ 15 ಮಿನಿಟ್ಸ್ ಡೋರ್ ಡೆಲಿವರಿ ಕೊಡಬೇಕು ಅನ್ನೋವಂಥದ್ದು ಇರುವಂಥದ್ದು ಒಂದು ಮೇನ್ ಆಪ್ಷನ್ನಲ್ಲಿ. ಸೊ ಈ ಥರ ಇರುವಾಗ ಬೆಂಗಳೂರಲ್ಲಿ ನೋಡಿದ್ದೀರ ನೀವು, ಎಲ್ಲ ಒಂದು ಕಡೆಯಿಂದ ಇನ್ನೊಂದು ಲೊಕೇಶನ್ಗೆ ಹೋಗ್ತೀರಾ ಅಂತಂದರೆ, ಬೆಂಗಳೂರು ಈಸ್ಟಿಂದ ವೆಸ್ಟ್ಗೆ ಹೋಗ್ಬೇಕು ಅಂತಲೇ ನಿಮಗೆ ಬೆಳಗ್ಗೆ ಹೊರಟ್ರೆ ಮಧ್ಯಾಹ್ನ ಆಗೋಗ್ಬಿಡುತ್ತೆ, ಅಷ್ಟರ ಮಟ್ಟಿಗೆ ಟ್ರಾಫಿಕ್ ಇದೆ. ಏನು ಒಂದು 20 ಕಿಲೋಮೀಟರ್ ರೀಚ್ ಆಗಬೇಕಂದ್ರೂ ಕೂಡ ನಿಮಗೆ ಒಂದು 2 ಅವರ್ ಆಗಿಬಿಡುತ್ತೆ, ಅಷ್ಟರ ಮಟ್ಟಿಗೆ ಟ್ರಾಫಿಕ್ ಜಾಮ್ ಇರುತ್ತೆ. ಬೆಂಗಳೂರು ಕೂಡ ಇಟ್ಸ್ ಗ್ರೋಯಿಂಗ್ ಸಿಟಿ, ತುಂಬ ಜನ ಬರ್ತಾನೆ ಇದ್ದಾರೆ. ಸೊ ಹೀಗಾಗಿ ಏನು ಮಾಡ್ತಾರೆ ಅವರು, ಒಂದೇ ಗೋಡೌನ್ ಇಟ್ಕೊಳ್ಳೋಕ್ಕಾಗಲ್ಲ, ಒಂದೇ ಪ್ರೆಮಿಸಸ್ ಇಟ್ಕೊಳ್ಳೋಕ್ಕಾಗಲ್ಲ. ಬೆಂಗಳೂರಲ್ಲಿ ಎಲ್ಲ ಕಡೆ ಅವರ ಡಾರ್ಕ್ ಸ್ಟೋರ್ಗಳನ್ನು ಓಪನ್ ಮಾಡ್ಕೊಂಡಿರ್ತಾರೆ. ಸೊ ಇಲ್ಲೆಲ್ಲ ಯಾರ್ಯಾರು ಪಾರ್ಟ್ನರ್ಸ್ಗಳಿರ್ತಾರಲ್ಲ ಅವರೆಲ್ಲ ಅವರ ಸ್ಟಾಕ್ಗಳನ್ನು ಸ್ಟೋರ್ ಮಾಡ್ಕೊಳ್ಬೋದು. ಸೊ ಇಲ್ಲಿ ಬ್ಲಿಂಕಿಟ್ ಅವರು ಲ್ಯಾಂಡ್ ಲಾರ್ಡ್ಗೆ ರೆಂಟನ್ನು ಪೇ ಮಾಡಿದ್ರೆ, ಈ ಕಡೆ ಚಾನಲ್ ಪಾರ್ಟ್ನರ್ಸ್ಗಳಿಂದ ಸ್ಟೋರೇಜ್ ಚಾರ್ಜ್ ಅಂತ ರಿಕವರ್ ಮಾಡ್ಕೊಳ್ತಾರೆ ಆ ರೆಂಟನ್ನು. ಜೊತೆಯಲ್ಲಿ ಈ ಏನೇನು ಆರ್ಡರ್ಸ್ ಬರುತ್ತೆ ಅದನ್ನ ಡೆಲಿವರಿ ಮಾಡ್ತಾರೆ ಅಂದರೆ ಡೆಲಿವರಿ ಚಾರ್ಜ್ ಕಲೆಕ್ಟ್ ಮಾಡ್ಕೊಳ್ತಾರೆ, ಜೊತೆಲಿ ಕಮಿಷನ್ ಕೂಡ ಇಟ್ಕೊಳ್ತಾರೆ, ಒಂದು ಆರ್ಡರ್ಗೆ ಇಷ್ಟ ಅಂತ ಇರುತ್ತೆ ಅಂತ. ಸೊ ಇದ್ರ ಮೇಲೆಲ್ಲ GST ಲೆವಿ ಮಾಡ್ತಾರೆ ಬ್ಲಿಂಕಿಟ್ ಅವರು, ಸ್ಟೋರೇಜ್ ಚಾರ್ಜ್ ಮೇಲಿಂದ ಮತ್ತೆ ಕಮಿಷನಿಂದ, ಶಿಪ್ಪಿಂಗ್ ಚಾರ್ಜಿಂದ, ಜೊತೆಲಿ TCS ಮಾಡೋದು ಕೂಡ ಮ್ಯಾಂಡೇಟರಿ ಇರುತ್ತೆ. ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳು TCS ಅನ್ನ ಕಲೆಕ್ಟ್ ಮಾಡ್ಕೊಳ್ತಾರೆ. ಸೊ ಇಷ್ಟೆಲ್ಲ ಡಿಡಕ್ಷನ್ಸ್ಗಳನ್ನು ಮಾಡಿ ಮಿಕ್ಕಿದ್ದ ಪೇಔಟನ್ನು ಕೊಡೋದು ಚಾನಲ್ ಪಾರ್ಟ್ನರ್ಗಳಿಗೆ. ಸೊ ಈಗ ಅಮೆಝಾನ್ ಅಂತ ಬಂದಾಗ ಅವರು ಅಡಿಷ್ನಲ್ ಪ್ಲೇಸ್ ಆಫ್ ಬಿಸ್ನೆಸ್, ಅವರ ಏನು ಸ್ಟೋರೇಜ್ ಯೂನಿಟ್ ಇರುತ್ತೆ ಅಲ್ಲಿ ಅಡಿಷ್ನಲ್ ಪ್ಲೇಸ್ ಆಫ್ ಬಿಸ್ನೆಸ್ ಆ್ಯಡ್ ಮಾಡ್ಕೊಳ್ಳಿ ಅಂತ ಯಾರು ಚಾನಲ್ ಪಾರ್ಟ್ನರ್ಗಳಿಗೆ ಹೇಳ್ಕೊಳ್ಳಲ್ಲ. ಕೆಲವೊಂದು ಟೈಮಲ್ಲಿ ಏನಾಗುತ್ತೆ, ಆರ್ಡರ್ ಪ್ಲೇಸ್ ಆದರೆ ಸೀದಾ ಸ್ಟ್ರೈಟ್ ಚಾನಲ್ ಪಾರ್ಟ್ನರ್ಗಳಿಗೆ ಇನ್ಫಾರ್ಮೇಷನ್ ಹೋಗುತ್ತೆ, ಅವರು ಅವರ ಆಫೀಸ್ಗಳಿಂದನೇ ಪ್ರಾಡಕ್ಟ್ ಏನಿರುತ್ತೆ ಅದನ್ನು ಪ್ಯಾಕ್ ಮಾಡಿಕೊಂಡು ಕ್ಲೈಂಟ್ಸ್ಗೆ ಶಿಪ್ ಮಾಡುವಂಥ ಫೆಸಿಲಿಟಿಗಳು ಕೂಡ ಇರುತ್ತೆ. ಸೊ ಇಲ್ಲಿ ಯಾವುದು ಅಡಿಷ್ನಲ್ ಪ್ಲೇಸ್ ಆಫ್ ಬಿಸ್ನೆಸ್ಗಳನ್ನ ಎನ್ರೋಲ್ ಮಾಡ್ಕೊಳ್ಳಿ, ಪ್ರೊಫೆಷನಲ್ ಟ್ಯಾಕ್ಸ್ ಕಟ್ಟಿ ಅನ್ನೋಂಥದ್ದು ಇರಲ್ಲ. ಸೊ ಹಂಗಾಗಿ ಇವಾಗ ಬಂದಿರೋಂಥ ಎನ್ಕ್ವೈರಿಗಳಲ್ಲೂ ಕೂಡ ಅಷ್ಟೇ, ಎಷ್ಟೋ ಚಾನಲ್ ಪಾರ್ಟ್ನರ್ಗಳು ಅದೇ ಒಪಿನಿಯನ್ನ ಕೊಡ್ತಾ ಇದ್ದಾರೆ. ಅಮೆಝಾನನ್ನು ಇಟ್ಕೊಳ್ತೀನಿ, ಬ್ಲಿಂಕಿಟನ್ನು ಟೋಟಲಿ ನಾನು ವಿಡ್ರಾ ಮಾಡಿಬಿಡ್ತೀನಿ, ಡ್ರಾಪ್ ಆಫ್ ಆಗಿಬಿಡ್ತೀನಿ, ಈ ಥರ 1 ಲಕ್ಷ ಕಟ್ಟೋಕ್ಕಾಗಲ್ಲ ಅಂತ. ಸೊ ಬ್ಲಿಂಕಿಟ್ ಸೈಡಿಂದ ಏನಿದೆ, ಇದೊಂದು ಮ್ಯಾಂಡೇಟರಿ ಅಡಿಷ್ನಲ್ ಪ್ಲೇಸ್ ಆಫ್ ಬಿಸ್ನೆಸ್ ತಗೊಳ್ಳೇಬೇಕು ಅನ್ನೋಂಥ ಒಂದು ಕಂಡೀಷನ್ ಇದೆ GST ಪೋರ್ಟಲಲ್ಲಿ. ಸೊ ಇವಾಗ ಏನಾಗುತ್ತೆ, ಈ ಡಾರ್ಕ್ ಸ್ಟೋರ್ಗಳಿದೆಯಲ್ಲ ಇದು ಕಂಪ್ಲೀಟ್ಲಿ ಗೋಡೌನ್ ಅಂತಾನೂ ಕರೆಯೋಕ್ಕಾಗಲ್ಲ, ವೇರ್ ಹೌಸ್ ಅಂತಾನೂ ಕರೆಯೋಕ್ಕಾಗಲ್ಲ. ಏನಾಗುತ್ತೆ, ಈ ಡಾರ್ಕ್ ಸ್ಟೋರ್ಗಳಲ್ಲಿ ಕಸ್ಟಮರ್ಸ್ಗೆ ಎಂಟ್ರಿ ಸಿಗಲ್ಲ ಅಷ್ಟೇ. ಸೊ ಮಿಕ್ಕಿದ್ದು ಸ್ಟೋರೇಜ್ ಇರುತ್ತೆ, ಎಲ್ಲ ಯೂನಿಟ್ಗಳನ್ನು ಶೆಲ್ಫ್ಗಳಲ್ಲಿ, ಬೇರೆ ಈ ಮಾಲ್ಗಳಲ್ಲೆಲ್ಲ ಬೇರೆ ಹೋಲ್ಸೇಲ್ ಶಾಪ್ಗಳಲ್ಲೆಲ್ಲ ಹೆಂಗಿಟ್ಟಿರ್ತಾರೆ ಡಿಸ್ಪ್ಲೇ ಅದೇ ಥರನೇ ಇರುತ್ತೆ. ಬಟ್ ಕಂಜೆಸ್ಟೆಡ್ ಇರುತ್ತೆ, ಅಂದರೆ ಸ್ಪೇಸನ್ನು ಸೇವ್ ಮಾಡ್ಕೊಳ್ಳೋ ಥರ ಸ್ಟೋರೇಜ್ ಮಾಡ್ಕೊಂಡಿರ್ತಾರೆ. ಯಾವುದೇ ಆರ್ಡರ್ ಬಂದರೆ ತಕ್ಷಣ ಆರ್ಡ್ರನ್ನ ರಿಸೀವ್ ಮಾಡಿಕೊಂಡು ಆ ಶೆಲ್ಫ್ಗಳಿಂದ ಪ್ರಾಡಕ್ಟ್ಗಳನ್ನ ತಗೊಂಡು ಅಲ್ಲೇ ಬಿಲ್ಲಿಂಗ್ ಮಾಡಿ, ಅಲ್ಲೇ ಯಾರು ಡೆಲಿವರಿ ಏಜೆಂಟ್ ಇರ್ತಾರೆ ಅವ್ರಿಗೆ ಕೊಡೋವಂಥ ಫೆಸಿಲಿಟಿ ಇರುತ್ತೆ. ತಕ್ಷಣ ಒಂದು ಹಾಫ್ ಆನ್ ಅವರಲ್ಲಿ ಆರ್ಡರ್ ತೊಗೊಂಡಿದ್ದ ಕೂಡಲೇ ಡೆಲಿವರಿ ಆಗಿಬಿಡುತ್ತೆ. ಈ ಥರ ಇರೋವಂಥ ಫೆಸಿಲಿಟಿ ಟೋಟಲ್ ಆಗಿ. ಸೊ ಈಗ ಯಾರ್ಯಾರು ಚಾನಲ್ ಪಾರ್ಟ್ನರ್ ಆಗಿರ್ತಾರೆ, ಸೊ ಇವಾಗ ಒಂದು 20 ಡಾರ್ಕ್ ಸ್ಟೋರ್ಗಳಿದೆ ಅನ್ಕೊಳ್ಳಿ, ಅಲ್ಲೆಲ್ಲ ಅವರ ಸ್ಟಾಕನ್ನು ಡಿಸ್ಪ್ಲೇ ಮಾಡಬೇಕು ಅಂತ ಬಂದಾಗ ಆ 20 ಅಡಿಷ್ನಲ್ ಪ್ಲೇಸ್ಗೂ ಕೂಡ ಪ್ರೊಫೆಷನಲ್ ಟ್ಯಾಕ್ಸ್ ಅನ್ನ ಲೆವಿ ಮಾಡ್ತಾರೆ. GST ಡಿಪಾರ್ಟ್ಮೆಂಟ್ ಇಂದಾನೆ ಈಗ ನೋಟಿಸ್ಗಳು ಬರ್ತಾ ಇದೆ. ಮೊದಲು ಪ್ರೊಫೆಷನಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದಾನೆ ಸಪರೇಟ್ ಆಗಿ ನೋಟಿಸ್ ಬರ್ತಾ ಇತ್ತು. ಈಗ ಯಾವುದು ಕನ್ಸರ್ನ್ಡ್ GST ಡಿಪಾರ್ಟ್ಮೆಂಟ್ಗಳು ಇರ್ತವೆ, ಎಲ್ಲಿ GST ರಿಜಿಸ್ಟ್ರೇಷನ್ ಅನ್ನ ತಗೊಂಡಿರ್ತಾರೆ, ಅಲ್ಲಿಂದಾನೆ ಡೈರೆಕ್ಟ್ ನೋಟಿಸ್ಗಳು ಬರ್ತಾ ಇದೆ. ಸೊ ಈಗ
ಫೆಬ್ರವರಿ 2025 ಅಪ್ರೂವ್ ಆಗಿದೆ ಅಪ್ಲಿಕೇಶನ್. ಈಗಾಗಲೇ ಏಪ್ರಿಲ್ ಮೇ ಅಲ್ಲಿ ನೋಟಿಸ್ ಬಂದಿದೆ. ಇನ್ನು 30 ಡೇಸಲ್ಲಿ ರಿಪ್ಲೈ ಮಾಡಿಲ್ಲ ಅಂದರೆ ಆರ್ಡರ್ ಕಾಪಿನೂ ಬಂದ್ಬಿಡುತ್ತೆ, ಬ್ಯಾಂಕ್ ರಿಕವರಿಗೂ ಹೋಗ್ಬಿಡುತ್ತೆ. ಸೊ ಯಾಕೆ ಇಷ್ಟು ಫಾಸ್ಟ್ ರಿಕವರಿ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಮುಖ್ಯವಾಗಿರುವಂಥ ಅಂಶ. ಹಾಗೆಲ್ಲ ಒಂದು ಸ್ವಲ್ಪ ವರ್ಷಗಳಿಂದ ಈ ಥರ ಇತ್ತು. 2019, 20, 18, 19 ಇದ್ರೂ ಕೂಡ 3 ವರ್ಷ 4 ವರ್ಷ ಆದರೂ ಆಫೀಸರ್ಗಳು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ ನೋಟಿಸ್ ಕಳ್ಸೋಕ್ಕೆ. ಆಲ್ಮೋಸ್ಟ್ 5 yearsವರೆಗೂ ಇರುತ್ತೆ ಅವ್ರಿಗೆ ರಿಕವರಿ ಆಪ್ಷನ್ಸ್, ಇಫ್ ಐ ಆಮ್ ನಾಟ್ ರಾಂಗ್. ಸೊ ಅಲ್ಲಿವರೆಗೂ ಎಂಡ್ವರೆಗೂ ಕಾಯ್ತಾ ಇದ್ರು, ಅಥವಾ ಕೆಲವೊಬ್ರಿಗೆ ರಿಕವರಿ ನೋಟಿಸ್ಗಳೇ ಬರ್ತಾ ಇರಲಿಲ್ಲ. ಬಟ್ ಈಗ ವಿತಿನ್ ಸ್ಪ್ಯಾನ್ ಆಫ್ 3 months 4 months ಅಲ್ಲೇ ರಿಕವರಿಗೆ ಯಾಕೆ ಬರ್ತಾ ಇದೆ ಅಂತ ಅಂದರೆ, ನೋಡಿ ನಿನ್ನೆ ಅಷ್ಟೇ ಬಂದಿರೋವಂಥದ್ದು. ಯಾವ ಡೇಟು ಇದು ಬಂದು 18th May ಭಾನುವಾರ ಬಂದಿರೋಂಥ ಆರ್ಟಿಕಲ್ ನೋಡ್ಬೋದು ನೀವಿಲ್ಲಿ. ಸಿದ್ದರಾಮಯ್ಯ ಅವರು ಇನ್ಸ್ಟ್ರಕ್ಷನ್ ಅನ್ನು ಕೊಟ್ಟಿದ್ದಾರೆ. ಏನಂತ? ವಾಣಿಜ್ಯ ತೆರಿಗೆ ಅಧಿಕಾರಿಗಳ ಸಮಾವೇಶದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟೋಕ್ತಿ. ತೆರಿಗೆ ಗುರಿ ತಲುಪಿದರಷ್ಟೇ ಬೇಡಿಕೆ ಈಡೇರಿಕೆ. ನೋಡಿ, 1.20 ಲಕ್ಷ ಕೋಟಿ ರೂಗಳ ತೆರಿಗೆ ಸಂಗ್ರಹದ ಗುರಿ ಮುಟ್ಟಲೇಬೇಕು. ಈಗ ಏನವರು ಬಡ್ಜೆಟ್ ಮಾಡ್ಕೊಂಡಿರ್ತಾರೆ, ಈ ಡೆಫಿಸಿಟ್ ಗ್ಯಾಪ್ ಅನ್ನ ಫಿಲ್ ಮಾಡ್ಕೋಬೇಕಂದ್ರೆ ಈ ಕಡೆ ರೆವಿನ್ಯೂ ಜಾಸ್ತಿ ಮಾಡ್ಕೊಳ್ಳೇಬೇಕು. ಸೊ ಹೀಗಾಗಿ ಇದು ಒಂದೇ ಡಿಪಾರ್ಟ್ಮೆಂಟ್ ಅಲ್ಲ, ಪ್ರೊಫೆಷನಲ್ ಟ್ಯಾಕ್ಸ್ ರಿಕವರಿ ಒಂದೇ ಅಲ್ಲ. ಈ ತರ ಎಲ್ಲೆಲ್ಲಿ ರೆವಿನ್ಯೂ ಜನರೇಟ್ ಮಾಡೋಕ್ಕೆ ಸ್ಕೋಪ್ ಇದೆ ಅಲ್ಲಿ ಎಲ್ಲ ಕಡೆ ಕೂಡ ಆಫೀಸರ್ಗಳಿಗೆ ಟಾರ್ಗೆಟ್ ಅನ್ನ ಕೊಟ್ಟು ಟಾರ್ಗೆಟ್ ಬೇಸಿಸ್ ಅಲ್ಲಿ ರೆವಿನ್ಯೂ ಅನ್ನ ಜನರೇಟ್ ಮಾಡಿಸ್ತಾ ಇದ್ದಾರೆ. ಹಾಗಾಗಿ ಈಗ ನೀವು GST ರಿಜಿಸ್ಟ್ರೇಷನ್ ತಗೊಂಡಿದ್ದೀರಾ ಅಂತ ಬಂದಾಗ ಸಣ್ಣ ಪುಟ್ಟ ನಾನ್ ಕಂಪ್ಲೈನ್ಸಸ್ ಇತ್ತು ಅಂತಲೂ ಕೂಡ ತಕ್ಷಣ ನಿಮಗೆ ನೋಟಿಸ್ ಬರುತ್ತೆ, ರಿಕವರಿಗೆ ಹೋಗ್ಬಿಡುತ್ತೆ ವಿತೌಟ್ ಎನಿ ಡಿಲೇ. ಆವಾಗಿನ ಥರ 1 ವರ್ಷ 2 ವರ್ಷ ಎಲ್ಲ ಕಾಯ್ಕೊಂಡು ಕೂತ್ಕೊಳ್ಳಲ್ಲ. ಸೊ ಯಾರ್ಯಾರೆಲ್ಲ GST ಡೀಲರ್ಸ್ ಇದ್ದೀರಾ, ನೀವು ಈ ಕೆಲವೊಂದು ಸ್ಟೇಟ್ ಲೆವೀಸ್ ಏನೇನು ಬರುತ್ತೆ ಅದ್ರ ಬಗ್ಗೆ ಎಲ್ಲ ಗಮನ ಇಟ್ಕೊಳ್ಳಿ. ನಿಮಗೆ ಗೊತ್ತಿಲ್ಲ ಅಂತಂದರೆ ನಿಮಗೆ ಹತ್ತಿರದಲ್ಲಿರುವಂಥ ಯಾರೇ CAಗಳಿರ್ಬೋದು, ಪ್ರೊಫೆಷ್ನಲ್ಗಳನ್ನು ಕಾಂಟ್ಯಾಕ್ಟ್ ಮಾಡಿ. ಅವ್ರು ನಿಮಗೆ ಈ ಎಲ್ಲ ಕಾಂಪ್ಲೈನ್ಸ್ಗಳನ್ನು ನೋಡ್ಕೊಳ್ಳೋಕ್ಕೆ ಖಂಡಿತವಾಗಿ ಹೆಲ್ಪ್ ಮಾಡ್ತಾರೆ. ಹಾಗೆ ಈಗ ಪ್ರೆಸೆಂಟ್ ಇರುವಂಥ ಎನ್ಕ್ವೈರಿ ಕನ್ಕ್ಲೂಷನ್ ಏನು ಮಾಡ್ಬೋದು ಅಂತ ಅಂದರೆ, ನಾನು ಕೂಡ ಕ್ಲೈಂಟ್ ಜೊತೆ ಮಾತಾಡಿದೆ ಡೀಟೇಲ್ ಆಗಿ ಏನೇನು ಅವರು ಬ್ಲಿಂಕಿಟ್ ಮತ್ತು ಈ ಚಾನಲ್ ಪಾರ್ಟ್ನರ್ ಜೊತೆ ಯಾವ್ಯಾವೆಲ್ಲ ಅಗ್ರಿಮೆಂಟ್ಗಳೆಲ್ಲ ಮಾಡ್ಕೊಂಡಿದ್ದಾರೆ, ಏನೆಲ್ಲ ಕಂಡೀಷನ್ಗಳಿದೆ, ನಮ್ಮ ಆ್ಯಕ್ಟಲ್ಲಿ ಏನು ಹೇಳುತ್ತೆ ಅದಕ್ಕೆ ಫಿಟ್ ಆಗುತ್ತಾ ಆ ಡೆಫಿನೇಷನ್ಗಳಿಗೆ ಅನ್ನೋದೆಲ್ಲ ಸ್ಟಡಿ ಮಾಡಿ ಒಂದಷ್ಟು ಕನ್ಕ್ಲೂಷನ್ಗೆ ಬಂದಿದ್ದು. ಈಗ ಫಿನಾನ್ಷಿಯಲ್ ಇಯರ್ 24-25 ಅಂತ ಬಂದಾಗ ಅವರಿಗೆ 120 ಡೇಸ್ಗಿಂತ ಕಡಿಮೆ ಡೇಸ್ ಆಪರೇಷನಲ್ಲಿರೋದು. ಸೊ ಟ್ಯಾಕ್ಸ್ ಎಕ್ಸಂಪ್ಷನ್ ಸಿಕ್ಬಿಡುತ್ತೆ. ಸೊ ಫಿನಾನ್ಷಿಯಲ್ ಇಯರ್ 25-26 ಅಂತ ಬಂದಾಗ ಏನು ಮಾಡೋಕ್ಕಾಗಲ್ಲ, ಕಟ್ಟಲೇಬೇಕಾಗತ್ತೆ ಟ್ಯಾಕ್ಸ್. ಸೊ ಅವ್ರು ಏನು ಹೇಳಿದ್ರು ಅಂತಂದರೆ, ನಾನು 25-26 ಈ ವರ್ಷಕ್ಕೆ ತಕ್ಷಣ ನಾನು ಎಲ್ಲ ಅಡಿಷ್ನಲ್ ಪ್ಲೇಸ್ಗಳನ್ನು ರಿಮೂವ್ ಮಾಡಿಬಿಡ್ತೀನಿ GST ಪೋರ್ಟಲಿಂದ. ಸೊ ದಟ್ ಪ್ರೊಫೆಷ್ನಲ್ ಟ್ಯಾಕ್ಸ್ ಕಟ್ಟೋದು ಅದೇ ನಮಗೆ ಹ್ಯೂಜ್ ಬರ್ಡನ್ ಆಗಿಬಿಡುತ್ತೆ. ವೆರಿ ನಮಗೆ ಅಷ್ಟು ಪ್ರಾಫಿಟೇ ಸಿಗ್ತಾ ಇಲ್ಲ ಬಿಸ್ನೆಸ್ ಮಾಡ್ತಿರೋದ್ರಿಂದ ಅನ್ನೋವಂಥದ್ದು ಅವ್ರು ಹೇಳ್ಕೊಂಡಂಥ ಒಂದು ಅವ್ರು ಕೊಟ್ಟಂಥ ಒಪಿನಿಯನ್. ಈಗ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗಲೂ ಕೂಡ ಅಷ್ಟೇ, ಈ ಕೆಲವೊಂದು ಕಾಮರ್ಸ್ ಪ್ಲಾಟ್ಫಾರ್ಮ್ಗಳು ಈಗ ತುಂಬ ಜನಪ್ರಿಯತೆ ಪಡ್ಕೊಳ್ತಾ ಇದ್ದಾವೆ. ಹಾಗೆ ಮುಖ್ಯವಾಹಿನಿಗೆ ಬರ್ತಾ ಇದೆ. ಜನಗಳು ಸ್ಟೋರ್ಗೆ ಹೋಗಿ ಬೈ ಮಾಡುವಂಥ ಟ್ರೆಡಿಷ್ನಲ್ ವೇ ಆಫ್ ಶಾಪಿಂಗ್ ಎಲ್ಲ ತುಂಬ ಕಡಿಮೆ ಆಗ್ತಾ ಇದೆ. ಈಗೆಲ್ಲ ಆನ್ಲೈನ್ ಶಾಪಿಂಗೇ ಜಾಸ್ತಿ ಆಗ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಈಗ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳು ಯಾವ ರೀತಿ ವರ್ಕ್ ಆಗುತ್ತೆ, ಯಾವ ರೀತಿ ಟ್ಯಾಕ್ಸ್ ಸ್ಟ್ರಕ್ಚರನ್ನು ಚೇಂಜ್ ಮಾಡ್ಬೋದು, ಈ ಬಿಸ್ನೆಸ್ ಚಾಲೆಂಜಸ್ಗಳೆಲ್ಲ ಯಾವ ರೀತಿ ಇರುತ್ತೆ, ಯಾವೆಲ್ಲ ರಿಲ್ಯಾಕ್ಸೇಷನ್ಗಳನ್ನು ಕೊಡ್ಬೋದು ಅನ್ನೋಂಥದ್ದನ್ನು ಡಿಪಾರ್ಟ್ಮೆಂಟ್ ಯೋಚನೆ ಮಾಡಿ ಆ ಒಂದು ಲಿಬ್ರಲ್ ಆಗಿ ಟ್ಯಾಕ್ಸ್ ಸ್ಟ್ರಕ್ಚರನ್ನು ಫ್ರೇಮ್ ಮಾಡಿದ್ರೆ, ಸೊ ಈ ಥರ ಸ್ಟಾರ್ಟಪ್ಗಳೆಲ್ಲ ಬರೋರು ಧೈರ್ಯವಾಗಿ ಬಿಸ್ನೆಸ್ಸನ್ನು ರನ್ ಮಾಡ್ಬೋದು. ಎಲ್ಲೋ ಒಂದು ಕಡೆ ಎಂಪ್ಲಾಯ್ಮೆಂಟ್ ಸಿಗದೆ ಪರದಾಡ್ತಿರೋ ಅಂಥ ಕಾಲದಲ್ಲಿ ತುಂಬ ಜನಗಳಿಗೆ ಜಾಬ್ ಸಿಗ್ತಾ ಇಲ್ಲ. ಈವನ್ ಡಬಲ್ ಡಿಗ್ರಿ ಮಾಡಿರೋರು ಅಷ್ಟೇ, ಡಿಗ್ರಿ ಮಾಡಿ ಡಬಲ್ ಡಿಗ್ರಿ ಮಾಡಿಕೊಂಡು ಜಾಬ್ ಸಿಗ್ತಾ ಇಲ್ಲ. ಅಂಥವರೆಲ್ಲ ಒಂದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡ್ಕೊಂಡು ಬಿಡ್ತಾರೆ ಬಿಸ್ನೆಸ್ ಮಾಡಿಕೊಂಡು. ಅದ್ರ ಜೊತೆಗೆ ಒಂದಷ್ಟು ಜನಗಳಿಗೆ ಕೆಲಸನೂ ಸಿಕ್ಬಿಡತ್ತಲ್ಲ. ಸೊ ಇದನ್ನು ಏನಾಗುತ್ತೆ, ಡೆಫಿನೆಟ್ ಆಗಿ ಒಂದಷ್ಟು ಅಪ್ಡೇಟ್ಸ್ ಬರುತ್ತೆ. PT ಆ್ಯಕ್ಟಲ್ಲಿ ಇರ್ಬೋದು, ಈ ಕೆಲವೊಂದು ಅನೆಕ್ಸ್ಚರ್ ಎಕ್ಸ್ಪ್ಲನೇಷನ್ಗಳನ್ನು ಕೊಡ್ತಾರೆ. ಸೊ ಈ ರಿಲೇಟೆಡ್ ಆಗಿ ಕಂಪ್ಲೇಂಟ್ ರೈಸ್ ಆಗಬೇಕು ಅಥವಾ ಹೈಕೋರ್ಟ್ಗೆ ರೆಡ್ ಪಿಟಿಷನ್ ಹಾಕಬೇಕು. ಅಲ್ಲಿ ಯಾವಾಗ ಡಿಪಾರ್ಟ್ಮೆಂಟ್ ಫೇವರ್ ಆಗಿ ಆರ್ಡರ್ ಬರಲ್ಲ ಅಂಥ ಟೈಮಲ್ಲಿ ಡೆಫಿನೆಟ್ ಆಗಿ ಅನೆಕ್ಸ್ಚರ್ಗಳನ್ನು ಕೊಡ್ತಾರೆ. ಆದರೆ ಸದ್ಯದ ಮಟ್ಟಿಗೆ ಯಾರೆಲ್ಲ ಬ್ಲಿಂಕಿಟ್ ಜೊತೆ ಟೈಅಪ್ ಮಾಡ್ಕೊಂಡಿದ್ದೀರಾ, ಈ ಅಡಿಷ್ನಲ್ ಪ್ಲೇಸ್ ಆಫ್ ಬಿಸ್ನೆಸ್ಗಳನ್ನು ನೀವು GST ಪೋರ್ಟಲಲ್ಲಿ ಎನ್ರೋಲ್ ಮಾಡ್ಕೊಂಡಿದ್ರೆ ಪ್ರೊಫೆಷ್ನಲ್ ಟ್ಯಾಕ್ಸನ್ನು ಕಟ್ಟಲೇಬೇಕಾಗತ್ತೆ. ಅದು ಅವಾಯ್ಡ್ ಮಾಡೋಕ್ಕಾಗಲ್ಲ. ಈವನ್ ನಾವು ಆಫೀಸರ್ಗಳಿಗೆ ನಮ್ಮ ರೆಪ್ರೆಸೆಂಟೇಷನ್ ಏನು ಬೇಕಾದರೂ ಕೊಡ್ಬೋದು. ಆದರೆ ಆ್ಯಕ್ಟಲ್ಲಿ ಫೈನಲ್ ಆಗಿ ಏನು ಹೇಳುತ್ತೆ ಅದನ್ನಷ್ಟೇ ಕನ್ಸಿಡರ್ ಮಾಡಿ ರಿಕವರಿ ಮಾಡೋದಷ್ಟೇ ಅವ್ರ ಕೆಲಸನೂ ಕೂಡ ಆಗಿರುತ್ತೆ. ಬಿಯಾಂಡ್ ದಟ್ ಏನು ಆವಾಗಿನ ಕಾಲಕ್ಕೆ ರಾಜ ಮಹಾರಾಜರೆಲ್ಲ ಅವ್ರಿಗೆ ಇಷ್ಟ ಬಂದಂಗೆ ಡಿಸಿಷನ್ ಕೊಡ್ತಿರಲ್ಲ, ಆ ಥರ ಎಲ್ಲ ಮಾಡೋಕ್ಕಾಗಲ್ಲ. ಈ ಲ್ಯಾಂಡ್ ಅಂತ ಇದ್ದಾಗ ನಮ್ಮ ಕರ್ನಾಟಕದಲ್ಲಿ ಇಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಏನು ಮಾಡಿರ್ತಾರೆ ಅದನ್ನು ಫಾಲೋ ಮಾಡಲೇಬೇಕಾಗತ್ತೆ. ಸೊ ಇನ್ ಕೇಸ್ ನಿಮ್ಗೇನಾದರೂ ಬ್ಲಿಂಕಿಟ್ ಥ್ರೂ
ಬಿಸ್ನೆಸ್ ಮಾಡೋದು ವರ್ಕ್ ಆಗ್ತಾ ಇಲ್ಲ ಅಥವಾ ಲಾಸಲ್ಲಿ ನಡೀತಾ ಇದೆ, ಪ್ರಾಫಿಟಲ್ಲಿ ನಡೀತಾ ಇಲ್ಲ ಅನ್ನೋಂಥ ಸಿಚುವೇಶನ್ ಇತ್ತು ಅಂತಂದರೆ ನೀವು ಆರಾಮಾಗಿ ನೀವು APOBಸನ್ನು ಅಂದರೆ ಅಡಿಷನಲ್ ಪ್ಲೇಸ್ ಆಫ್ ಬಿಸ್ನೆಸ್ಗಳನ್ನು GST ಪೋರ್ಟಲಿಂದ ರಿಮೂವ್ ಮಾಡ್ಕೊಳ್ಬೋದು. ಆದರೆ ಈಗ ಯಾರಿಗೆಲ್ಲ ನೋಟಿಸ್ ಬಂದಿದೆ ರಿಪ್ಲೈ ಮಾಡೋದಂತೂ ಮರಿಬೇಡಿ. ಯಾಕಂದರೆ ನೀವು ರೆಸ್ಪಾನ್ಸ್ ಕೊಟ್ಟಿಲ್ಲ ಅಂತಂದರೆ ಅವ್ರು ಏನು ರೆಕಾರ್ಡ್ಸ್ ಇದೆ ಅದನ್ನೇ ಕನ್ಸಿಡರ್ ಮಾಡಿಕೊಂಡು ಆರ್ಡರನ್ನು ಕೊಟ್ಬಿಡ್ತಾರೆ. ಹಾಗೆ ವಿತಿನ್ 30 days ರಿಕವರಿಗೂ ಕೂಡ ಬ್ಯಾಂಕಿಗೆ ಹೋಗ್ಬಿಡುತ್ತೆ. ಅಂಥ ಟೈಮಲ್ಲಿ ನಾವು ಆಫೀಸರ್ ಹತ್ರ ಹೋಗಿ ಮಾತಾಡೋದಿರ್ಬೋದು, ಅದನ್ನು ಬ್ಯಾಂಕ್ ರಿಲೀಸ್ ತರಿಸ್ಕೊಳ್ಳೋದಿರ್ಬೋದು, ತುಂಬ ಕಷ್ಟದ ಕೆಲಸ ಆಗುತ್ತೆ. ಹಾಗೆ ಜಾಸ್ತಿ ಖರ್ಚು ಕೂಡ ಆಗುತ್ತೆ. ಸೊ ಯಾವುದೇ ನೋಟಿಸ್ಗಳು ಬಂದರೂ ಕೂಡ ಆನ್ ಟೈಮ್ ರೆಸ್ಪಾನ್ಸ್ ಮಾಡಿ. ನಿಮಗೆ ಗೊತ್ತಾಗಿಲ್ಲ ಅಂತಂದರೆ CAಗಳ ಹೆಲ್ಪನ್ನು ತಗೊಳ್ಳಿ, ಖಂಡಿತವಾಗಿ ಅವರು ನಿಮಗೆ ಹೆಲ್ಪನ್ನು ಮಾಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹಾಗೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾರಿಗಾದರೂ ಏನಾದರೂ ಕ್ವೆಶ್ಚನ್ ಕೇಳಬೇಕು ಅಂತಿದ್ರೆ ನೀವು ಕಮೆಂಟಲ್ಲಿ ಮೆನ್ಷನ್ ಮಾಡ್ಬೋದು. ಹಾಗೆ ನಿಮ್ಮ ವಿಷಯ ಏನಾದರೂ ಕಾನ್ಫಿಡೆನ್ಷಿಯಲ್ ಆಗಿದೆ ಅಂತಂದರೆ ನನ್ನ ವಾಟ್ಸಪ್ ನಂಬರನ್ನು ಡೆಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ. ನೀವು ನನಗೆ ವಾಟ್ಸಪ್ ಮೆಸೇಜ್ ಕೂಡ ಡ್ರಾಪ್ ಮಾಡ್ಬೋದು ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮ್ಮ ಕರ್ನಾಟಕ, ನಮ್ಮ ಕನ್ನಡ, ನಮ್ಮ ಹೆಮ್ಮೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರಗಳು.